ಮುರಾರಿ ದರುಜನವಾನಿ ತೋರೆಯ ದೇವ ದರುಜನವಾನಿ ತೋರೆಯ ದರುಜನವಾನಿ ತೋರೆಯ ದೇವ ದರುಜನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮದಯಾಕರ ಕೊಡುಯನಗ ಭಯವ ಪರಮದಯಾಕರ ಕೊಡುಯನಗ ಭಯವ ಜೀವವು ನೀನೆಂದು ನಂಬಿಕೆನಯ್ಯ ಹಾ ವಾಸುದೇವ ಜೀವವು ನೀನೆಂದು ನಂಬಿಕೆನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಕರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಕರಿಯೇ ದರುಜನವಾನಿ ತೋರೆಯ ದೇವ ದರುಜನವಾನಿ ತೋರೆಯ ಆ ಶಕುನಿಂದ ಪ್ರೇರೇಪಿತನಾದ ದುರ್ಯೋಧನನು ಯುದ್ಧದ ಸಹಾಯವನ್ನು ಪಡೆಯಲು ದ್ವಾರಕೆಗೆ ಹೊರಡಿರುವನೆಂದು ಗೂಢಾಚಾರರು ಸಮಾಚಾರವನ್ನು ತಂದಿರುವರು. ನಮ್ಮ ಅಭಯದಾತನಾದ ವಾಸುದೇವನ ಬೆಂಬಲವು ಆ ದುರ್ಯೋಧನನಿಗೆ ದೊರಕುವುದೆಂದ ಮೇಲೆ ನಾವು ಕಳವಳ ಪಡಲೇಬೇಕು. ಆದ್ದರಿಂದ ಆತನು ಮುನ್ನುಗ್ಗಿರುವ ಹಾದಿಯನ್ನು ಯಾಗಾದರೂ ಮಾಡಿ ನಾನು ತಪ್ಪಿಸಲೇಬೇಕು. ಅಗ್ರಜನ ಆಣತಿಯಂತೆ ನಾನೀಗಲೇ ದ್ವಾರಕೆಗೆ ಹೋಗಿ ಪರಮಾತ್ಮನ ಸಹಾಯವನ್ನು ಪಡೆದು ಬರುವೆನು. ಅರಣ್ಯವಾಸವ ಆಕಾನುಸಾರದಿ ಅರಣ್ಯವಾಸವ ರಾಕಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ಕರುಣದಿ ರಾಜ್ಯವ ದೊರಕಿಸೋ ದೇವಾ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಕರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಕರಿಯೇ ದರುಜನವಾನಿ ತೋರೆಯ ದೇವ ದರುಜನವಾನಿ ತೋರೆಯ ಕೃಷ್ಣ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ. ದ್ವಾರಕಾ ನಗರಕ್ಕೆ ಹನುಮ ಭೀಮನ ಕುರು ಪಾಂಡವರಳು ಸಿದ್ಧತೆಗೊಂಡಿಪ ಯುದ್ಧದ ಸುದ್ದಿಯ ಶೀಘ್ರದೊಳಗಿ ಕುರು ಪಾಂಡವರಳು ಸಿದ್ಧತೆಗೊಂಡಿಪ ಯುದ್ಧದ ಸುದ್ದಿಯ ಶೀಘ್ರದೊಳಗಿ ಕಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಕಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ವರದಿ ನಾವು ತೆರಳುವೆ. ದ್ವಾರಕಾ ನಗರಕ್ಕೆ ವರದಿ
நாம் ತೆರಳುವೆ ದ್ವಾರಕಾ ನಗರಕ್ಕೆ. ಅದಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಅದಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಕಲಿ ಮನವನು ಎದೆಗೆಡದೆ ಮೊದಕರಿ ಎನ್ಮಯ ಕೊಂಬಿಗನು. ಕಲಿ ಮನವನು ಎದೆಗೆಡದೆ ಮೊದಕರಿ ಎನ್ಮಯ ಕೊಂಬಿಗನು. ಹೋದವನ ಬೆಂಬಲದಿ ಮೆರೆಯುವ ಪದೊಂದ ಪಾಂಡವರ ಆರ್ಭಟವ. ಹೋದವನ ಬೆಂಬಲದಿ ಮೆರೆಯುವ ಪದೊಂದ ಪಾಂಡವರ ಆರ್ಭಟವ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್ ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಕೌಂತೆಯರು ಕೌಂತೆಯರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಪೂರ್ವಪಾಂಡವರ ಭೀಕರ ಸಂಗ್ರಾಮ. ಈ ದುರ್ಯೋಧನನ ಛಲ ಮತ್ತು ಬಲವನ್ನು ಈ ಜಗತ್ತಿಗೆ ತೋರ್ಪಡಿಸಲು ಬಂದೊದಗಿದೆ ಮುಂದಿನ ಮಹಾಸಮರ. ಆ ಪಾಂಡವರಾದರು ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರು ಅಂತ ಬಲಾಢ್ಯರೇ ಆಗಿದ್ದರೆ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಹೇಗಿದ್ದರೂ ಅರ್ಜುನನಿಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿದಾಯಿತು. ಇನ್ನು ಯಾದವರ ಘನ ಸೈನ್ಯವು ನನಗೆ ದೊರಕಿದಂದ ಮೇಲೆ ಯಾದವರ ಘನ ಸೈನ್ಯವು ದೊರೆತನ ಸುಲಭದಿ ಮುಗಿಸಿದ ಶತ್ರುಗಳು. ಯಾದವರ ಘನ ಸೈನ್ಯವು ದೊರೆತನ ಸುಲಭದಿ ಮಣಿಸುವ ಶತ್ರುಗಳು. ಹೋಮವರ ಮಾಡಲು ನಮ್ಮ ಶವಾದರೆ ಹೋಮ ಗೈವೆ ಆ ಭೀಮನ. ವಾಮರಮಣನು ನಮ್ಮ ಶವಾದರೆ ವಾಮ ಗೈವೆ ಆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಣ್ಣ ತೊಟ್ಟಿ ಹನುಮಣವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಣ್ಣ ತೊಟ್ಟಿ ಹನುಮಣವ. ಕುರು ಸಿಂಹಾಸನದಲ್ಲಿ ಕುಳಿತು ವಿರುದ್ಧ ಓರುಷದಿ ಕರೆಯ ನಾಳ್ವೆ. ಕುರು ಸಿಂಹಾಸನದಲ್ಲಿ ಕುಳಿತು ವಿರುದ್ಧ ಓರಿಷದಿ ಕರೆಯ ನಾಳ್ವೆ ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಅಬ್ಬಾ, ಏನಿ ಭವ್ಯ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲು ರಂಗ ಪಕ್ಷಿಗಳೇಕೆ ತಿರುಗದೆ ನಗುತ್ತಿದೆ. ಮುತ್ತು ಮಾಣಿಕ್ಯ ರತ್ನಗಳೇಕೆ ತಳತಳಿಸುತ್ತಿವೆ. ನವಿಲು ರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿದೆ. ಮುತ್ತು ಮಾಣಿಕ್ಯ ರತ್ನಗಳು ಏಕೆ ತಳತಳಿಸುತ್ತಿವೆ.
ದೇವಲೋಕಾದಿ ಲೋಕವೇ ಪೆರುಗಿದರೆ ಗಿಳಿದಂತಿದೆ. ದೇವಲೋಕಾದಿ ಲೋಕವೇ ಬೆರುಗಿದರೆ ಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು. ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ನಯನ ಮನೋಹರವಿರುವುದಲ್ಲ ಈ ಶಿಲ್ಪಕಲಾ ಚಾತುರ್ಯ. ಭಾವಪರವಶನಾದೇ ಭಾವಪರವಶನಾದಿ. ಚಚೆ, ನನಗೆ ಅದರ ಭ್ರಾಂತು. ಜಗತ್ತಿನ ರಾಜಾದಿ ರಾಜರುಗಳನ್ನೆಲ್ಲ ಮಿಗಿಲೆನಿಸಿದ ಈ ದುರ್ಯೋಧನ ಸಾರ್ವಭೌಮನ ಸಿರು ಸಂಪತ್ತುಗಳಿಗೆ ಸರಿದೂಗಬಲ್ಲದೆ ಈ ಮಾಧವನ ಅರಮನೆ. ಕೃಷ್ಣ, ಮುತ್ತು ರತ್ನಗಳಿಂದ ಕೆತ್ತಲ್ ಸದಾ ಸಂಗೀತ ನಾಟ್ಯಗಳಿಂದ ಕೂಡಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡ ಕ್ಷಣ ನನ್ನ ಮನವು ಮೋಡಗಳಂತೆ ಕರಗಿ ಮಳೆಗೆರೆದಂತೆ ನನ್ನ ಅಂತರಾತ್ಮದಲ್ಲಿ ಭಾಸವಾಗುತ್ತಿದೆಯಲ್ಲ. ಯಾವ ದೇವಿಯ ಶಿಲ್ಪಿಯ ಕೈ ಚಾತುರ್ಯವೋ ತಿಳಿಯನಲ್ಲ. ಈ ಮಾಧವನ ಭವನವು ಸದಾ ಕೆತ್ತನೆಯ ವರ್ಣನೆಯನ್ನು ವರ್ಣಿಸಲು ಅಸದಳವಾಗಿರುವುದು. ಅಬ್ಬಾ, ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಕರ್ಯವೇನು, ಸೊಬಗೇನು, ಸೌಂದರ್ಯವೇನು. ಬಳ್ಳಿಯಂತೆ ಬಳುಕುವ ನಡುವು, ಮೆಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತ ಮಂದಹಾಸ. ಅಬ್ಬಾ, ಇವೆಲ್ಲವನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ. ಯರೆ ಈ ಚೆಲುವ ಕಲಾದರೆ, ಯರೆ ಈ ಚೆಲುವ ಯಾರೇ ಈ ಚೆಲುವ ಸಖಿಯಾರೇ ಈ ಚೆಲುವ ಯರೆ ಈ ಚೆಲುವ ಮರಣಂಬಯ ಕಂಗೊಳಿಸಿ ಮಾರನವಯ ಕಂಗೊಳಿಸಿ ಓರೆ ನೋಟ ಬೀರೆಗಿಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ ಓರೆ ನೋಟ ಬೀರಿಗಿಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ ಇಂದ್ರನೋ ಚಂದ್ರನೋ ನವಗುಣ ಸಾದ್ರನೋ ಇಂದ್ರನೋ ಚಂದ್ರನೋ
ನವಗುಣ ಸಾಂದ್ರನೋ ಇಂದ್ರನ ಚಂದ್ರನೋ ನವಗುಣ ಸಾಂದ್ರನೋ ಇಂದ್ರನ ಚಂದ್ರನ ನವಗುಣ ಸಾಂದ್ರನ ಮಂದಹಾಸದಲ್ಲಿ ನಲಿವ ಸುಂದರ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಮಂದಹಾಸದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಕರದೊಳು ಕಥೆಯಂ ಪಿಡಿದಿಗ ವೀರ ಶರೀರವು ಮಾಧಿಸಿದ ಹುಲಿಗಾಕಾರ ಕರದೊಳು ಕಥೆಯಂ ಪಿಡಿದಿಗ ವೀರ ಶರೀರವು ಮಾಧಿಸಿದ ಹುಲಿಗಾಕಾರ ಉರಿಮೀಸೆಯಾದರೆ ಈಸರ ದಾರ ಉರಿಮೀಸೆಯಾದರೆ ಈಸರ ದಾರ ಉರಿಮೀಸೆಯ ದೊರೆ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ 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 ಕನಸೆ ಅಥವಾ ನನಗೇನಾದರೂ ಮತಿ ಭ್ರಮಣೆ ಓಹೋ ಇದೆಲ್ಲವೂ ಕೃಷ್ಣನ ಮಾಯೆ ಇರಲಿ ಕೃಷ್ಣ ಈ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆಚ್ಚಿ ಬೆರಗಾಗುವನಲ್ಲ ಈ ಛಲದಂಕ ಮಲ್ಲ ಗೌರವೇಶ್ವರ ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರ ದೇವಿಯ ಗರ್ಭ ವಸುಂಧರ ದೇವಿಯ ಕುವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರು ಧ್ವಂಸ ತೊರೀಣ ಹಸ್ತಿನಾವತಿಯ ಮಣಿ ಮಕುಟೇಶ್ವರನ ಭವನಕ್ಕಿಂತಲೂ ಈ ಗೋಪಾಲನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಕೂಡದು ಇದ ಕೃಷ್ಣನು ಮಲಗಿರುವನು ಎಂತಹ ನಿಶ್ಚಿಂತ ಪುರುಷನಯ್ಯ ಇವ ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲಭದ್ರನಿಗೆ ಒಪ್ಪಿಸಿ ಈತನು ಮಾತ್ರ ಸುಖ ನಿದ್ರೆಯಲ್ಲಿ ಮಗ್ನನಾಗಿರುವ ರಹಸ್ಯಕ್ಕೆ ಏನೂ ಉದ್ದೇಶವಿರಲೇಬೇಕು. ಇರಲಿ, ನಾನು ಸಹ ಕಾರ್ಯ ಸಾಧನೆಗಾಗಿ ಬಂದಿರುವ ಈ ಕೃಷ್ಣನು ಎಚ್ಚರನಾಗುವ ತನಕ
ಈ ಮಂದಿರದಲ್ಲಿ ಕಾದು ಕುಳಿತು ನಾನು ಬಂದ ಕಾರ್ಯವನ್ನೇ ಸಾಧಿಸಿಕೊಂಡು ಹೋಗುವೆನು. ಇದು ಪಾದಪಾಶ್ವ. ಗೋಪಾಲಕನಾದ ನಾನು ಗೋಪಾಲನ ಪಾದದಡಿಯಲ್ಲಿ ಅಸಂಭವ, ಅಪಮಾನ, ಗುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ ವಾರಿದಿ ಶಯನ ಮುರಹರೆ ಭಕ್ತ ಗೀತಕರ ದುರಿತ ಹರಿ ಪೊರೆ. ವಾರಿದಿ ಶಯನ ಮುರಹರೆ ಭಕ್ತ ಗೀತಕರ ದುರಿತ ಹರಿ ಪೊರೆ. ವಾರಿದಿ ಶಯನ ಮುರಹರೆ. ವೇದವನು ಪರೆಯಿ ಭೂಮಿಗಲಿ ಸಾಧಿಸಿ ಜಗತ್ತು ಜಾಗ ಮರಲಿ. ವೇದವನು ಪರಗಿ ಭುವಿಯಲ್ಲಿ ಸಾಧಿಸಿದೆ ತನು ಜಾತ ಮರಳಿ. ಮುದಲಿ ಮುಗುತಿಯ ಪದ ಬಲೆಸಗ ಸದಮನ ಕುರಚಿದ ಸುದಿ ಕನಕ. ವಾರಿದಿ ಶಯನ ಮುರಹರೆ ಭಕ್ತ ಗೀತಕರ ದುರಿತ ಹರಿ. ವಾರಿದಿ ಶಯನ ಮುರಹರೆ. ಪರೆಯ ಭಕ್ತರ ಮರೆಯನು ಪುರಮತನು ತಾನೆನಿಸಿದೆ. ಪರೆಯ ಭಕ್ತರ ಮೊರೆಯನು ಪುರಮತನು ತಾನೆನಿಸಿದೆ. ದುರದೊಳತೆಯುತ ಬೆಸಗನು ಕರುಣದೊಳು ಸಂಪತಿಸಿದೆ. ದುರದೊಳತೆಯುತ ಬೆಸಗನು ಕರುಣದೊಳು ಸಂಪತಿಸಿದೆ. ಪರಮ ಗುಣ ಕರುಣಾಭರಣ ನಳಿನಾಚರಣ. ಪರಮ ಗುಣ ಕರುಣಾಭರಣ ನಳಿನಾಚರಣ. ಪರದೆ ಭೂಮಿ ಗತಿಯುತದಿ ಗತಿಗೆಡದೆ ಮತಿಗೆನಿಸಿ. ಪರದೆ ಭೂಮಿ ಗತಿಯುತದಿ ಮತಿಗೆಡದೆ ಮತಿಗೆನಿಸಿ. ವಾರಿದಿ ಶಯನ ಮುರಹರೆ ಭಕ್ತ ಗೀತಕರ ದುರಿತ ಹರಿ ಪೊರೆ. ವಾರಿದಿ ಶಯನ ಮುರಹರೆ. ವಾರಿದಿ ಶಯನ ಮುರಹರೆ. ವಾರಿದಿ ಶಯನ ಮುರಹರೆ. ಕೃಷ್ಣ ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಗೆ ಬಂದೆನು. ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕಡೆಯಲ್ಲಿ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರಕುವುದು ದುರ್ಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನುಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರುಗಳ ಸಹಾಯವು ದೊರೆಯುವುದು. ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರೂ ಬಾ. ಆದರೆ ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ನಮನಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ. ಹೇ ಜನಾರ್ದನ, ಜಾಗರೈಕನಗು. ಜಗತ್ತಿನ ಜೀವಕೋಟಿಗಳನ್ನು ಅಸತ್ಯದಿಂದ ಸತ್ಯದೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನರಿಸಿ ಅಮೃತತ್ವ ನೀಡು.
ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿ. ನಾ ನುಜಿಸಿ ಬೇಡುವೆನಯ್ಯ, ಏ ಚಕ್ರಪಾಣಿ, ಗಾಢಂದ ಕಾರವ ಅರಿಸೋ ಮಧುಸೂದನ. ನೀ ಜಗಕ್ಕೆ ಸೂತ್ರಧಾರೆ, ನೀ ಜಗಕ್ಕೆ ಸೂತ್ರಧಾರೆ. ಕರೆದು ಬೇಡಿದವರಿಗೆ ನೀನೇ ಆಧಾರ. ಹರಿಸು ಭವಬಂಧನ, ಏ ಮುಕುಂದ. ಹರಿಸು ಭವಬಂಧನ. ಏಳು ಜನಾರ್ದನ, ಏ ಶೇಷಶಯನ. ಹರಿಸು ಭವಬಂಧನ, ಹರಿಸು ಭವಬಂಧನ. ಅಂಧಕಾರವರಿಸಿ ಆದರಿಸೋ ಜನಾರ್ದನ, ಮಂದಮತಿಗಳ ಮನವೊಲಿಸಿ ಪರೆಯೋ ಮಧುಸೂದನ. ಆದರಿಸೋ ಶ್ರೀಕೃಷ್ಣ, ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಣತಿ. ಆದರಿಸೋ ಶ್ರೀಕೃಷ್ಣ, ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಣತಿ. ಆದರಿಸೋ ಶ್ರೀಕೃಷ್ಣ, ನಂಬಿ ಪೂಜಿಸುವ ಜನರ ಸಂಕಟ ಪರಿಹರಿಸೋ ದಯಾನಿಧಿ. ಪರಮಾತ್ಮ ವಾಸುದೇವ, ನಂಬಿ ಪೂಜಿಸುವ ಜನರ ಕಷ್ಟವ ಪರಿಹರಿಸೋ ದಯಾನಿಧಿ. ಆದರಿಸೋ ಶ್ರೀಕೃಷ್ಣ, ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಣತಿ. ಆದರಿಸೋ ಶ್ರೀಕೃಷ್ಣ. ಪಾಂಡವ ಕುಲಗದ ಮಂಗಳ ರೂಪನೆ ನಿನಗತಿ ಜಯ ಬೇಗೆ ದೇವ. ಪಾಂಡವ ಕುಲಗದ ಮಂಗಳ ರೂಪನೆ ನಿನಗತಿ ಜಯ ಬೇಗೆ ದೇವ. ಭವಭಯ ಬಂಧದ ಪಾಪ ವಿಮೋಚನ ಪಾಮರನ ನುಡಿ ಆಲಿಸಯ. ಭವಭಯ ಬಂಧದ ಪಾಪ ವಿಮೋಚನ ಪಾಮರನ ನುಡಿ ಆಲಿಸಯ. ಕಲುಷಾರನ ದುರಿತ ಚರಣ ನಂಬಿ ಬದುಕೆ ನಿನ್ನದ. ಕಲುಷಾರನ
ಯಾರು? ಓ, ಧನಂಜಯ. ಬಂದು ಎಷ್ಟು ಹೊತ್ತಾಯಿತು? ಉಪಪ್ಲಾವ್ಯ ನಗರದಲ್ಲಿ ಧರ್ಮ, ಭೀಮ, ನಕುಲ, ಸಹದೇವರಲ್ಲದೆ ನನ್ನ ಪ್ರೀತಿಯ ಸಹೋದರಿ ದ್ರೌಪದಿ ಹಾಗೂ ಅತ್ತೆ ಕುಂತಿದೇವಿ ಸಹಿತ ಎಲ್ಲರೂ ಕ್ಷೇಮದಿಂದಿರುವರು ತಾನೆ? ವಾಸುದೇವ, ನಿಮ್ಮ ಅನುಗ್ರಹದಿಂದ ಎಲ್ಲರೂ ಕುಶಲದಿಂದಿರುವರು. ವಾಸುದೇವ, ಯಾರದು? ಓಹೋ, ಕೌರವೇಶ್ವರ, ಬಂದು ಎಷ್ಟು ಹೊತ್ತಾಯಿತು? ಹಸ್ತಿನಾವತಿಯಲ್ಲಿ ಮಾವ ಧೃತರಾಷ್ಟ್ರ, ಅತ್ತೆ ಗಾಂಧಾರಿ ದೇವಿ, ಭೀಷ್ಮ, ದ್ರೋಣ, ವಿದುರಾದಿ ಗುರುಜನರನೇಕರೆಲ್ಲರೂ ಕುಶಲದಿಂದಿರುವರು ತಾನೆ? ಬಂದವನು ನೀನಾದರೂ ನನ್ನನ್ನು ಎಚ್ಚರಗೊಳಿಸಬಾರದಾಗಿತ್ತೆ. ಸಾರ್ವಭೌಮ ಚಕ್ರವರ್ತಿಯಾಗಬೇಕಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ, ಭಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಲಾಗದೆ ಇದ್ದ ನೀನು ನಿನ್ನ ಪ್ರಾಣಮಿತ್ರ ಪಾರ್ಥನು ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಆಹಾ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಛೆ, ಹಾಗೇನು ಇಲ್ಲ ಬಾಬಾ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಬೋರ್ಕರಿವ ಕಾಡಿಗೆಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮ ಸನ್ನಿಹಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ಕೇಳಲು ಇಲ್ಲಿಗೆ ಬಂದಿರುವೆನು. ಅವ್ವ, ಏನು ಅನುಜರಾದ ಕುರುಪಾಂಡವರಲ್ಲಿ ಭೀಕರ ಸಂಗ್ರಾಮವೇ? ಬೇಡ ಬಾವ. ರಾಜಗಂಗೆಯ ಮಹದಾಶೆಯಿಂದ ಯುಗದ ಅಮಲೇರಿ ರಾಜಗಂಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಸಮರಸಾರುದರ ಪ್ರಯುಕ್ತ ಸಾವನ್ನಪ್ಪುವುದು ಗುರು ಪಾಂಡವರೆಂದರಿದೆಯ ಭಾವ. ಮತ್ತೆ ಇಲ್ಲ, ಭರತ ಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಬಲಿದು ನಾರಿ ಮುತ್ತೈದೆಯರು ತಮ್ಮ ಮಾಂಗಲ್ಯಗಳನ್ನು ಕಿತ್ತೆಸೆದು ರಕ್ತದ ಮಡುವಿನೋ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳ ರಕ್ತದ ಮಡುವಿನೋ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು ಮೂಲದಲೇ ಶತಕೋಟಿ ರಾಜ ಮಹಾರಾಜರ ಬಾಬಾ,
ನಾರಿ ಎಂಬುವವಳು ಯಾರು? ಅವಳು ಎಷ್ಟು ರಾಜರ ಕೈ ಹಿಡಿದಿರುವಳು, ಯಾರ ಜೊತೆ ನೇರ ಸಂಸಾರ ಮಾಡಿರುವಳು, ಯಾವ ಅರಸರುಗಳು ಸತ್ತಾಗ ಸಹಗಮನ ಮಾಡಿರುವಳು. ಹೀಗಿರುವಾಗ ಅಶಾಶ್ವತವಾದ ಈ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಕಾದಾಡಿ ಮಡಿಯುವುದು ಬೇಡ ಬಾವ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮೀರ್ವರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡಿದ ಮಾತುಗಳನ್ನು? ಕೇಳಿದೆನು ಬಾವ. ನೀನು ಸಹ ಈ ಯಾದವರ ಸಹಾಯವನ್ನು ಬಯಸಿ ಬಂದಂತೆ ತೋರುತ್ತಿರುವುದಲ್ಲ? ಈ ಉಭಯ ಸಂಕಟದಲ್ಲಿ ಈಗ ನಾನೇನು ಮಾಡಲಿ? ದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ಅದು ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮೀರ್ವರಿಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ, ಪಾಲಿಸಿದಂತಾಗುವುದು. ಆವ ಗೌರವೇಶ್ವರ, ನೀನು ಮೊದಲು ಇಲ್ಲಿಗೆ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲೋ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಈ ಪಾರ್ಥನನ್ನು ಕಂಡೆನು. ಇರಬಹುದು, ಅಂದ ಮಾತ್ರಕ್ಕೆ ಈ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಈತನಿಗಿದೆ. ಎಲ್ಲ ಮಾಯಾವಿ. ಹಾಗೆಂದು ದುಡುಕುವುದು ಬೇಡ ಬಾಬಾ. ನಿಮ್ಮೀರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ. ಅಪ್ರತಿಮ ವೀರ ಭಟರಿಂದ ಕುಡಿದ ಅಣ್ಣ ಬಲರಾಮ ಕೃತವರ್ಮ ಸಹಿತ ನಾರಾಯಣಿ ಯಾದವ ಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ನಿಮಗಾವುದು ಬೇಕು ಅರ್ಜುನ? ಬಾವ, ರಾಜ್ಯವಿಲ್ಲದ ನಮಗೆ ನಿಮ್ಮ ಸೈನ್ಯವನ್ನು ಸಲುಹ ಶಕ್ತಿ ನಮ್ಮಲ್ಲಿಲ್ಲ. ಆದ್ದರಿಂದ ನೀವೇ ನಮ್ಮ ಪಕ್ಷವನ್ನು ವಹಿಸಬೇಕು ದೇವ. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಏ ಕೃಷ್ಣನಿಂದ ನನಗಾಗುವ ಪ್ರಯೋಜನವಾದರೆ ಏನು? ಕೃಷ್ಣ, ಆ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಆಗಬಹುದು. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷ ವಹಿಸಲಿ. ಭಲೆ ಭಲೆ ಗೌರವೇಶ್ವರ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದ್ದನ್ನು ಆರಿಸಿಕೊಂಡಿರುವೆ. ನಡೆ ಬಾವ, ಸೈನ್ಯಕ್ಕಾಜ್ಞೆ ಮಾಡುವೆನು. ನಡೆ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕನ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಕೃಷ್ಣ, ಏನಿದು ಕನ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕನ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುಘ್ನ ಪ್ರಚಂಡ
ಗುಣ ಅವತಾರ ಪುರುಷ ಮುಕುಂದ ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ. ಅದರಲ್ಲಿ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಕನು. ಹೇಗಿರುವಲ್ಲಿ ನಾವುಗಳು ಬಂದು ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಆದರೆ ಒಂದು ಮಾತು, ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಭಾವ, ಹಿಂದೆ ಅಸಂಖ್ಯಾತ ರಾಕ್ಷಸರನ್ನು ಸಂಹರಿಸಿ ನನ್ನ ಯೌವನ ಬಲವು ಕುಂದಿ ಹೋಗಿದೆ. ಇನ್ನು ನನ್ನ ಚಕ್ರವಾದರೂ ಅಸಂಖ್ಯಾತ ಕೆಟ್ಟ ರಾಕ್ಷಸರ ತಲೆಗಳನ್ನು ಕತ್ತರಿಸಿ ಅದು ಅರಿತವಿಲ್ಲದಂತಾಗಿದೆ. ಕೊಟ್ಟ ಮಾತನ್ನು, ಇಟ್ಟ ಭಾಷೆಯನ್ನು ಎಂದಾದರೂ ತಪ್ಪುವುದುಂಟೆ? ನಡೆ ಭಾವ, ನಡೆ, ಸೈನ್ಯಕ್ಕಾಜ್ಞೆ ಮಾಡುವೆನು. ಸರಿ, ನಡೆ. ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ! ಸ್ವಾಸ್ಥದಿಂದಲೇ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಂತಾಯ್ತಲ್ಲ. ಹೀಗೇಕೆ ನೀನಾದೆ ಪಾರ್ಥ? ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನಾಶ್ರಯಿಸುವ ಮಂದಮತಿಯಂತೆ ಮುಂದೆ ರಣದುರಂಧರರಾಗಿ ಮೆರೆಯುವ ಅಣ್ಣ ಬಲರಾಮ ಕೃತವರ್ಮ ಸಹಿತ ನಾರಾಯಣಿ ಯಾದವ ಕ್ಷೋಹಿಣಿ ಸೈನ್ಯವನ್ನು ಅಪೇಕ್ಷಿಸದೆ ದುರ್ಬಲನಾದ ನನ್ನನ್ನು ಕಟ್ಟಿಕೊಂಡು ಏಕೆ ಒದ್ದಾಡುತ್ತಿರುವೆ? ದೇವ, ಜಯವನ್ನು ಬಯಸಿ ನಾನು ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಾನು ನಿನ್ನನ್ನೇ ಹೊಂದಿದ್ದೇನೆ ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಗತಿಯು ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನೀ ವರದ ಹಸ್ತವು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಜಗತ್ತೇ ನೋಡುವುದು, ಈ ಶತ್ರುಗಳು ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಡೆಯುವುದನ್ನ, ನಿಯಾತಿಯ ವಕ್ಷದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ಅರ್ಜುನ, ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ನನ್ನಲ್ಲಿ ಅಂತಹ ದೈವತ್ವದ ಮಹಿಮೆಗಳೇನು ಇಲ್ಲವಲ್ಲ ಪಾರ್ಥ? ದೇವ, ಪುನಃ ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ಮಾಧವ ನಿನ್ನಯ ದಯ ಬಂದೆನಗಿರೆ ಜಗವನೆ ಗೆಲ್ಲುವೆನು ನಿನ್ನಾಳೆ ಕೊಡುಯನಗ ಭಯವನಿ. ಚಿಂತಿಸದಿರು ವಿಜಯಾದ ನಂಜಯ ಅಭಯವ ನೀಡುವೆ ನಾನಿನಗಿಂದು ಧರ್ಮಕ್ಕೆ ಜಯವಾಗಲೆಂದು. ಜಯವನ್ನು ಬಯಸಿ ಬರಲಿಲ್ಲವೋ ಹರಿ ಭಯವೆಂಬುವನು ಜಯವನ್ನು ಬಯಸಿರ ಬರಲಿಲ್ಲವೋ ಹರಿ ಭಯವೆಂಬುವನು ಸಾರಥಿಯಾಗಿ ಸಹಾಯವ ಮಾಡಿದರೆ ಕೃಷ್ಣ ಶ್ರೀಹರಿ ಸಾರಥಿಯಾಗಿ ಸಹಾಯವ ಮಾಡಿದರೆ ದುರುಡರ ದುರಹಂಕಾರವ ಮುರಿದು ಗಣಗಳು ಕರೆಂದರ ಶಿರವನ್ನು ತೊರೆದು ದುರುಡರ ದುರ
ದಂಡವ ಹಿಡಿದು ನಿಂತರೆ ನಾನು ಸಾವಿರ ತಲೆಗಳು ಬೇಗ ತಿಳಿಸಿ ಗಿರಿಕಾಂಡಗಳ ಅರ್ಪಟಿಸಿ ಸಾವಿರ ತಲೆಗಳು ಬೇಗದು ಚಲಿಸಿ ಗಿರಿಕಾಂಡಗಳ ಅರ್ಪಟಿಸಿ ತಲೆಯಲ ಗುಳಿವರೆ ತುಳಿದರು ಸಹಿಸಿ ನರನಾದ ವಿನೋದಗಳಿಸಿ ಶಾಂತಿಯಗೊಳಿಸುವೆ ನಾನೀ ಜಗವ ಸಿದ್ಧಿಸದಿರು ವಿಜಯ ಮಾಧವನಿನ್ನಯ ದಯ ಬಂದೆನಗೆ ಜಗವನ ಗೆಲ್ಲುವೆನಾ ಜಗವನ ಗೆಲ್ಲುವೆನು ನಿನ್ನಾಳೆ ಕೊಡು ಎನಗವಯವನಿ ಲೋಕಕ್ಕೆ ಹೋಗಿ ಪಾಂಡವರನ್ನು ಕಂಡು ಉತ್ತರೆಯ ಅಭಿಮನ್ಯುವಿನ ವಿವಾಹವನ್ನು ಮುಗಿಸಿಕೊಂಡು ತೆರಳುವೆಂದು ಹೋದ ನನ್ನ ಸ್ವಾಮಿಯು ಇಷ್ಟು ದಿವಸಗಳಾದರೂ ಬಾರಲಿಲ್ಲವಲ್ಲ. ಇವರು ಯಾವಾಗಲೂ ಹೀಗೆ ಇವರಿಗಾಗಿ ಕಾದು ಕಾದು ಬೇಸರವಾಯಿತು. ಸತ್ಯ ಸತ್ಯಭಾಮ ಅಲ್ಲಿರುವಳು ಸತ್ಯ. ಓ, ಭಾಮ ಸತ್ಯಭಾಮ ಮಾತನಾಡು. ಭಾಮ ಕೋಪವೇನು? ಮಾತನಾಡು ಭಾಮ. ಭಾಮ ಕೋಪವೇ ನನ್ನಲ್ಲಿ? ಕೋಪಿಸಿಕೊಳ್ಳಲು ನಾನೆಷ್ಟು ನೀವಳು ಸ್ವಾಮಿ. ಅದು ಅಲ್ಲದೆ ಆ ರುಕ್ಮಿಣಿಯ ಸವತಿಯಲ್ಲವೇ ನಾನು. ಇದರಿಂದ ನಿಮಗೇನಾಗಬೇಕು? ಹೋಗಲಿ ಬಿಡಿ. ಶಾಂತಿ ಭಾಮ,
ಶಾಂತಿ. ಬಾಮಾ ಸತ್ಯಭಾಮಾ ವನಮೋಹಿನಿ ಭಾಮಿನಿ ರಮಣಿ ಏತಕ್ಕೆ ಕೋಪವು ಶುಭ ಕೋಮಲಾಂಗಿ ಏತಕ್ಕೆ ಕೋಪವು ಶುಭ ಕೋಮಲಾಂಗಿ ಮೌನದಿ ಮುನಿದಿಹ ಕಾರಣವೇಂದರು ನೀ ಕಾರಣವೇಂದರು ನೀ ಏತಕ್ಕೆ ಮಾತನಾಡು ಬಾಮ.
ಕೇಳು ನನ್ನ ಹೃದಯ ರಾಣಿ, ಈ ನಿನ್ನ ಕೋಪತಾಪಕ್ಕೆ ಕಾರಣವೇನು? ದೂರ ಸರಿದು ಮಾತನಾಡಿ ಸ್ವಾಮಿ. ಈ ನಿಮ್ಮ ಮಾಯಾ ನಾಟಕವನ್ನು ನಾನು ಮೊದಲಿನಿಂದಲೇ ತಿಳಿದಿರುವೆನು. ಬಾಮ, ವಿಚಾರವೇನೆಂಬುದನ್ನು ವಿವರವಾಗಿ ಹೇಳಿದರಲ್ಲವೇ ನನಗೆ ತಿಳಿಯುವುದು. ಸಾಕು ಸಾಕು, ಸುಮ್ಮನಿರಿ ಸ್ವಾಮಿ. ಈ ನಿಮ್ಮ ನಯವಂಚನೆಯ ಮಾತುಗಳನ್ನು ನಾನು ಮೊದಲೇ ತಿಳಿದಿರುವೆನು. ಎಲ್ಲವೂ ತಿಳಿದಿದ್ದರೂ ತಿಳಿಯದವರಂತೆ ವರ್ತಿಸುತ್ತಿರುವಿರಲ್ಲ. ನಿಮಗಾಗಿ ನಾನು ಹಗಲು ಇರುಳು ಕಾದು ಕಾದು ಬೇಸುತ್ತಿರುವೆನು. ನೀವಾದರೂ ಕಂಡಲ್ಲಿ ಸಂಚರಿಸುತ್ತಿರುವಿರಿ. ಅದು ಅಲ್ಲದೆ ಈ ನನ್ನ ಮನಸ್ಸಿನ ವೇದನೆ ನಿಮಗೆಲ್ಲಿ ಅರ್ಥವಾಗಬೇಕು ಬಿಡಿ. ಓಹೋ, ಇದಾ ನಿನ್ನ ಕೋಪಕ್ಕೆ ಕಾರಣ? ಸತ್ಯ ಕೇಳು. ಮುಖ್ಯವಾದ ವಿಚಾರವೊಂದನ್ನು ಮಾತನಾಡುವುದಕ್ಕಾಗಿ ಮತ್ಸ್ಯ ದೇಶಕ್ಕೆ ಹೋಗಿ ಪಾಂಡವರನ್ನು ಕಂಡು ಸಂತೈಸಿ ಅಲ್ಲಿ ನಡೆದ ವಿಚಾರಗಳನ್ನು ತಿಳಿಸಿ ಬರೋಣವೆಂದು ರುಕ್ಮಿಣಿ ಅಂತಃಪುರಕ್ಕೆ ಹೋಗಿದ್ದೇನಷ್ಟೇ. ನೋಡಿದಿರಾ ಸ್ವಾಮಿ, ಎಂತಹ ನಯವಂಚನೆಯ ಮಾತುಗಳನ್ನು ಆಡುತ್ತಿರುವಿರಿ. ನಿಮಗೆ ಆ ರುಕ್ಮಿಣಿಯೇ ಚಂದ. ಅವಳಲ್ಲಿಯೇ ಪ್ರೀತಿ ಪ್ರೇಮ ಎಲ್ಲವೂ ಇರುವುದು. ನನ್ನ ಮೇಲೆ ನಿಮಗೆ ಪ್ರೀತಿ ಪ್ರೇಮ ಏನೂ ಇಲ್ಲದಿರುವುದು. ಹೋಗಿ ಸ್ವಾಮಿ, ಹಾಗಾದ್ರೆ ಹೋಗಿ, ಅವಳ ಬಳಿಗೆ ಹೋಗಿ. ಭಾಮ, ನಿನ್ನನ್ನು ಸಂತೋಷಪಡಿಸಿದಂತೆಯೇ ರುಕ್ಮಿಣಿಯನ್ನು ಸಂತೋಷಪಡಿಸುವುದು ಪತಿಯಾದ ನನ್ನ ಕರ್ತವ್ಯವಲ್ಲವೇ? ಇಷ್ಟಕ್ಕೆ ನೀನು ಕೋಪಿಸಿಕೊಂಡರೆ ನನ್ನ ಗತಿಯೇನು? ಕ್ಷಮಿಸು, ಮಹಾಪರಾಧವಾಯಿತು. ಇನ್ನು ಮುಂದೆ ಈ ರೀತಿ ತಡ ಮಾಡುವುದಿಲ್ಲ, ಸರಿಯೇ? ಪ್ರಾಣೇಶ್ವರ, ನೀವು ಎಷ್ಟು ಬಾರಿ ಇದೇ ಮಾತನ್ನೇ ಹೇಳುತ್ತಿರುವಿರಿ. ನಾನು ನಿಮ್ಮ ಮಾತನ್ನು ನಂಬುವುದಿಲ್ಲ. ನಂಬು ಬಾಮ. ಈ ಕೃಷ್ಣನು ಸತ್ಯಭಾಮೆಯ ಆಜ್ಞಾಧಾರಕನೇ ಹೊರತು ಅವಳಿಗೆ ಅವಿಧೇಯನಲ್ಲ. ಎಲ್ಲಿ ಈ ನಿನ್ನ ಕಿರುನಗೆಯನ್ನು ಬೀರಿ ಈ ಮಾಧವನ ಮನತನಿಸು ಮನೋಹಾರಿಣಿ. ತಮ್ಮಿಷ್ಟದಂತೆಯೇ ಆಗಲಿ ಪ್ರಿಯತಮ.